ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಬಂದು 9:40, ಎಕ್ಸಾಕ್ಟ್ 9:40. ಇವಾಗ ನೋಡ್ಕೊಂಡು ಬಂದೆ, ಯಾಕಂದರೆ ಇವಾಗ ಹಾಲು ಕುಡಿತಾ ಇದ್ದೀನಿ ನಾನು. ತುಂಬ ಬಿಸಿ ಮಾಡಿಬಿಟ್ಟಿದ್ದೀನಿ, ತಣ್ಣಗೆ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಹೊಟ್ಟೆ ಹಸಿತಾ ಇದೆ. ಬೇಗ ಬೇಗ ಕುಡಿಬೇಕು ಅಂತ ಕುಡಿತಾ ಇದ್ದೀನಿ. ನನಗೆ ಹೊಟ್ಟೆ ಹಸಿಯೋ ತನಕ ನಾನೇನು ತಿನ್ನೋದಿಲ್ಲ, ಕುಡಿಯೋದಿಲ್ಲ, ನನಗೇನು ಆ ಥರ ಅನ್ಸೋದಿಲ್ಲ ತಿನ್ನಬೇಕು ಅಂತ. ಒಂದು ಸಾರಿ ಹೊಟ್ಟೆ ಹಸಿಯೋಕ್ಕೆ ಶುರು ಆಯಿತು ಅಂದರೆ ಹೊಟ್ಟೆ ತುಂಬೋ ತನಕ ನಾನು ಏನೂ ಮಾಡೋಂಗಿಲ್ಲ. ಇಲ್ಲಾಂದರೆ ಸಖತ್ತು ಹಿಂಸೆ ಆಗೋದಕ್ಕೆ ಶುರುವಾಗುತ್ತೆ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಲು ಕುಡಿತಿದ್ದೆ. ನಮ್ಗೆ ಎಚ್ಚರ ಆಗಿರೋದು ಇವತ್ತು 6 ಗಂಟೆಗೆ, ಆದರೆ ಎದ್ದಿದ್ದು ನಾನು 6:30ಗೆ. ಎದ್ದು ಬ್ರಷ್ ಮಾಡಿ ಟಾಯ್ಲೆಟ್ಗೆ ಹೋಗಿ ಬಂದುಬಿಟ್ಟು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡೆ 1 ಅವರ್. ಆಮೇಲೆ ಸಾನುಗೆ ಇಳಿಸ್ದೆ. ರಾಜೇಶ್ ಇದ್ದರು, ಸ್ವಿಮ್ಮಿಂಗ್ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು ಆವಾಗ ನಾನು ಎದ್ದು ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಗುಡಿಸ್ಬಿಟ್ಟು ಹಾಲು ಕುಡಿಯೋಣ ಅಂದ್ಕೊಂಡೆ. ಇವತ್ತು ಸಾನು ಹಾಲು ಕುಡಿಲಿಲ್ಲ. ಅವಳಿಗೆ ಹಾಲು ಕೊಡ್ಬೇಕಾದ್ರೆ ನಾನು ಕುಡಿತೀನಿ, ಇವತ್ತು ಅವಳು ಬೇಡ ಅಂದ್ಲು, ಬಂದಮೇಲೆ ಕುಡಿತೀನಿ ಅಂಥೇಳಿ. ಸೊ ನಾನು ಇನ್ನೇನು ಹೊಟ್ಟೆ ಹಸಿತಿಲ್ವಲ್ಲ ಅಂದ್ಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿ ಬಂದೆ, ಹೊಟ್ಟೆ ಹಸಿ ಶುರುವಾಗೋಯ್ತು. ಸೊ ತಿಂಡಿಗಿನ್ನ ರೆಡಿ ಮಾಡಿಲ್ಲ, ತಿಂಡಿಗೆ ರೆಡಿ ಮಾಡಬೇಕು. ತಿಂಡಿಗೆ ಇವತ್ತು ಇಡ್ಲಿ ಆ್ಯಂಡ್ ಚಟ್ನಿ. ಹಾಗೆ ಅಡುಗೆಗೂ ರೆಡಿ ಮಾಡಬೇಕು, ಯಾಕಂದರೆ ಇವತ್ತು ಸಾನು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಅವಳ ಬುಕ್ಸ್ ಮತ್ತು ಶೂಸ್ನ ಕಲೆಕ್ಟ್ ಮಾಡಬೇಕು. ಯಾವಾಗ ಸಾನು ಸ್ಕೂಲ್ ಶುರುವಾಗಲಿಲ್ವಾ, ಇನ್ನು ಯಾವಾಗ ಶುರುವಾಗೋದು ಅಂತಿದ್ರಲ್ಲ, ಇನ್ನು 2 ದಿನ ಇದೆ, 2 ದಿನದಲ್ಲಿ ಶುರುವಾಗುತ್ತೆ. ಸೊ 11:30ಗೆ ಹೊರಡೋಣ ಅಂತ ಇದ್ದೀವಿ. ಬರೋ ತನಕ 1:30 ಆಗ್ಬೋದು, ಬಂದಮೇಲೂ ಮಾಡ್ಬೋದು. ಬಟ್ ಇವಾಗ ಟೈಮ್ ಇದ್ದರೆ ಅರೇಂಜ್ ಮಾಡಿ ಇಡೋಣ ಅಂದ್ಕೊಂಡು ಒಟ್ಟಿಗೆ ಕಾಯಿ ತುರಿದಿಟ್ಬಿಡೋಣ ಮಧ್ಯಾಹ್ನಕ್ಕೆ ಆಗೋ ಥರ ಅಂದ್ಬಿಟ್ಟು ಇವಾಗ ಕೂತ್ಕೊಂಡಿದ್ದೀನಿ ತೊಗೊಂಡು. ಯಾಕೆ ಸರ್ಪ್ರೈಸ್ ಅಂದೆ ಅಷ್ಟೇ, ಯಾಕೆ ಡ್ಯಾನ್ಸ್ ಮಾಡ್ತಿದ್ಯಾ? ಇವಳಿಗೆ ಸರ್ಪ್ರೈಸ್ ಅಂದ್ರೇ ಖುಷಿ. ಹಾಂ, ಕೊಡೋಣ. ಸಾನು ಕೇಳಿ ಕೇಳಿ ನನಗೆ ತಲೆ ತಿಂದ್ಬಿಟ್ಟಿದ್ಲು. ಹ್ಞೂ ಅಂದ್ಕೊಂಡೆ, ಆಮೇಲೆ ಹ್ಞೂ ಅಂದ್ಕೊಂಡೆ. ಸಾನದು ಸೈಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹಾಕಿ ನೋಡಬೇಕು. ನೈಟ್ ಡ್ರೆಸ್ ಬೇಕು. ನಿನ್ನ ಜೊತೆ ಬಂದಿಲ್ಲ, ನಂದೇ ಕೊಡ್ತೀನಿ ನಿನಗೆ. ನೋಡಿಪ್ಪ, ನಾನು ತರಿಸಿದ್ದೆ ಅಲ್ವಾ, ಇವಳು ಲಾಂಗ್ ಬ್ಯಾಕ್ ಅವಳ ಹತ್ರ ಒಂದಿತ್ತು, ಅದು ಚಿಕ್ಕದಾಗೋಯ್ತು. ಅದಾದಮೇಲೆ ತರಿಸು ಅಂದಿದ್ಲು, ನಾನು ತರಿಸಿಲ್ಲ. ಆಮೇಲೆ ಈಗ ನಾನು ತರಿಸಿದ್ನೆಲ್ಲ ನೆನಪು ಬಂದುಬಿಡ್ತು ಸಾನುಗೆ. ಮಮ್ಮ ನಾನು ಕೇಳಿದ್ದೆ, ನಾನು ಕೊಡಿಸಿಲ್ಲ. ಈಗ ಇದನ್ನು ಹಾಕಿ ನೋಡು, ಇಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಬೇಕು. ನೆಕ್ಸ್ಟ್ ಸೈಜ್ ತರಿಸೋಣ. ಅದು ತುಂಡ ನೋಡು, ಅದು ಟಾಪ್ ನೋಡು, ಅದು ತುಂಡ, ಅದು ಇನ್ನೂ ಸ್ವಲ್ಪ ಉದ್ದ ಬರಬೇಕು. ಎಕ್ಸ್ಚೇಂಜ್ ಮಾಡೋಣ. ಸರಿಯಾಗಿದೆಯಾ? ಬಾಯಿ ಕಡೆ ಬಾ. ಲೂಸ್ ಇದೆಯಾ? ನಿನಗೆ ಪೈಜಾಮ ಕೊಡಿಸಿದ್ದೀನಿ ಸೆಟ್ ಅಂದ್ಬಿಟ್ಟು ಪೈಜಾಮ ಪಾರ್ಟಿ ಬೇರೆ ಮಾಡಬೇಕಾ ಈಗ ನಾನು? ಈಗ ಡಿಸೈಡ್ ಆಯಿತು ಇದೇ ಇಟ್ಕೊಳ್ಳೋದು ಅಂಥೇಳಿ. ಯಾಕಂದರೆ ಮೈ ಏನೋ ಅಳತೆ ಟೈಟ್ ಅನಿಸುತ್ತೆ, ಬಟ್ ಉದ್ದ ಸರಿ ಇದೆ ನೋಡಿ. ಕೈದು ಉದ್ದ ಸರಿ ಇದೆ, ಪ್ಯಾಂಟಿಂದು ಉದ್ದ ಸರಿ ಇದೆ. ಮೈದು ಸ್ವಲ್ಪ ತುಂಡ ಅನ್ನಿಸ್ತಾ ಇದೆ ಟಾಪ್, ಬಟ್ ಅದೆಲ್ಲ ಉದ್ದ ಆಗ್ಬಿಡುತ್ತಲ್ಲ ನೆಕ್ಸ್ಟ್ ಸೈಜ್ ತೊಗೊಂಡ್ರೆ ಅಂದ್ಬಿಟ್ಟು ಇದೇ ಇರಲಿ ಅಂತ ಡಿಸೈಡ್ ಆಯಿತು. ನಾನು ಇವತ್ತು ರಾತ್ರಿ ಹಾಕೊಳ್ತೀನಿ. ರಾತ್ರಿ ನಾವು ಗೊತ್ತೀಯಾ ಪೈಜಾಮ ಪಟ್ಟಿಗೂ ಇದೆ ಹಾಕೋತೀಯ ಬೇಕಾದ್ರೆ. ಯಾವಾಗ ಮಾಡಿದ್ ನಾನು ಹಾಕೊಟ್ಟದ್ದ ಅವಳಿಗೆ ಏನಾದರೂ ಖುಷಿಯಾಗಿ ತರಿಸ್ಬಿಟ್ರೆ ಆಹಾ ಫುಲ್ ಥ್ಯಾಂಕ್ ಯು ಮೇಲೆ ಥ್ಯಾಂಕ್ ಯು. ಯಾವಾಗ ಪೈಜಾಮ ಮಾಡಿದ್ದಿ? ಇಲ್ಲ. ಸರಿ, ಯಾವಾಗಲಾದರೂ ಮಾಡೋಕ್ಕಾಗುತ್ತೆ, ಹೋಗಪ್ಪ. ಬಂದು ಈಗ ಸ್ನೇಹಿತರೆ ತಿಂಡಿ ತಿಂತಾ ಇದ್ದೀವಿ. ನಾನು ಬಂದು ಸ್ನಾನ ಆಯಿತು, ಇಬ್ಬರು ಡ್ರೆಸ್ ಚೇಂಜ್ ಮಾಡಿದ್ದೀವಿ. ನಾನು ಫೋನ್ ಮಾಡ್ಕೊಳ್ಬೇಕು, ರಾಜೇಶ್ ಅವರು ಸ್ನಾನ ಮಾಡಬೇಕು, ತಿಂಡಿ ತಿನ್ನಬೇಕು. ಟೈಮ್ ಎಷ್ಟು ಸಾನು? ಅಲ್ಲಿ ನೋಡು ಟಿ ವಿಲಿ. 10:42.
ಜಾನು ನೀವು ಇವಾಗ ಹೋದ್ರೂ ಅರ್ಧ ಗಂಟೆ ವಾಪಸ್ ಬರ್ತೀರಾ. ಅದಾದ್ಮೇಲೆ 1/4 ಗಂಟೆ ರೆಡಿ ಆಗೋದಕ್ಕೆ. 11:30 ಅಂತಾರೆ ನೋಡ್ರಿ. ಇವತ್ತು 11:42 ಆಗಿದೆ. ಸಾರಿ 10:42 ಆಗಿದೆ. ಈಗ 11:30 ಹೊರಡೋಣ ಅಂತ ಹೇಳಿದ್ದೀನಿ. ಕರೆದ್ರೆ ಬರ್ತಾ ಇಲ್ಲ. ನೋಡೋಣ ಇವತ್ತು ಅದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ 11:30 ಹೊರಡೋಣ ಕಣೋ ಅಂದ್ಬಿಟ್ಟು. ನೋಡೋಣ ಇವತ್ತು ನಿಮಗೂ ತೋರಿಸ್ತೀನಿ ರಾಜೇಶ್ ಅವ್ರು ಎಷ್ಟೊತ್ತು ತಗೊಳ್ತಾರೆ ರೆಡಿ ಆಗೋದಕ್ಕೆ ಅಂತ. ಸ್ನಾನ ಮಾಡೋದಕ್ಕೆ ಅರ್ಧ ಗಂಟೆ ತಗೊಳ್ತಾರೆ. ಎಲ್ಲರೂ ಗಂಡಸರು ಹೇಳ್ತಾರೆ ನೋಡ್ರಿ, ಹೆಂಗಸರು ಲೇಟ್ ರೆಡಿ ಆಗೋದು ಅಂತ ಹೇಳ್ಬಿಟ್ಟು. ಇವತ್ತು ಗಂಡಸರು ಲೇಟ್ ಮಾಡ್ತಾರಾ ಹೆಂಗಸರು ಲೇಟ್ ಮಾಡ್ತಾರಾ ನೋಡೋಣ. ಜಾನು ಚಾಲೆಂಜು. ವಾಟ್ಸ್ ದ ಟೈಮ್? It is just 11:15 baby. 15. 11:15ಗೆ ಇವತ್ತು ಸ್ನಾನ ಮುಗಿಸಿ ಪೂಜೆ ಮುಗಿಸಿ ತಿಂಡಿ ರೆಡಿ ಆಗ್ಬಿಟ್ಟು ತಿಂಡಿ ತಿಂತಾ ಇದ್ದಾರೆ ಅಂದರೆ ಎಷ್ಟೆಲ್ಲ ಸ್ಕಿಪ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಏನೇನೆಲ್ಲ ಸ್ಕಿಪ್ ಮಾಡಿದ್ದಾರೆ ಅಂತ. ಏನು ಸ್ಕಿಪ್ ಮಾಡಿಲ್ಲ. ನೇಸರ್ ವಾಶ್ ಒಂದೇ ಸ್ಕಿಪ್ ಮಾಡಿರೋದು. ಗಾರ್ಗಲ್ ನೇಸರ್ ವಾಶ್ ಆಗಲ್ಲ ಅದೇ. ಟಾಯ್ಲೆಟ್ ಅದು ಅವಾಗ ನೋಡ್ರಿ, ಇವರು ಬೇರೆ ದಿನ ಎಲ್ಲ 3 ಕೆಲಸ ಮಾಡೋದು ಒಟ್ಟಿಗೆನೆ. ಟಾಯ್ಲೆಟ್ಗೆ ಹೋಗಿ ಆಮೇಲೆ ಸ್ನಾನಕ್ಕೆ ಹೋಗೋದಿಲ್ಲ. ಇವರೆಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಬರ್ತೀನಿ ಅಂದ್ಕೊಂಡು 3/4 ಗಂಟೆ ತೊಗೊಳ್ತಾರೆ. ಸೊ ನಾನು ಆ ಲೆಕ್ಕದಲ್ಲಿ 11:45 ಆಗ್ತಾ ಇದೆ, ಹೋಗಿರಿ 10:45 ಆಗ್ತಾ ಇದೆ, 11:30 ಹೊರಡಬೇಕು ಅಂತ ಹೇಳಿದ್ರೆ ಇವತ್ತೆಲ್ಲ ಸ್ಕಿಪ್ ಸ್ಕಿಪ್ ಸ್ಕಿಪ್. ಅಲ್ಲಿ ಲೆಕ್ಕ ಯಾರು ಕೇಳಿಲ್ಲ, ಬೇಗ ರೆಡಿ ಆದ್ವಾ ಇಲ್ವಾ ಅಂತ ಅಷ್ಟೇ ಮ್ಯಾಟರ್ ಆಗೋದು. ಓ ನೋಡಿದ್ರ ಚಾಲೆಂಜ್ ವಿನ್ ಆಗೋದಕ್ಕೆ ಏನಾದರೂ ಮಾಡ್ತಾರೆ. ಹೌದು, ಹಂಗೆ ದಿನ ಚಾಲೆಂಜು ಅಂದರೆ ಇದು ಹೆಂಗಾಗ್ಬಿಡುತ್ತೆ ಅಂದರೆ ದಿನ ಸಾಯೋರ್ಗೆ ಅಳೋರು ಯಾರು ಅನ್ನೋ ಥರ ನೀನೇನಾದರೂ ಮಾಡ್ಕೊ ಚಾಲೆಂಜ ಸರಿ ನೀನೇ ವಿನ್ ಆದೆ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬರೋಕ್ಕೆ ಶುರು ಮಾಡ್ತಾರೆ ಲೇಟಾಗಿ. ಆಯಿತು, ಈಗ ರೆಡಿ ಆಯಿತು, ಹೊರಡೋಣ. ಸಾನು ಬುಕ್ಸ್ ಕಲೆಕ್ಷನ್ ಆಯಿತು. ಅವಳು ಆಟಾಡಬೇಕಂತೆ. ಅವಳು ಶೂಸ್ ತೊಗೊಳ್ಬೇಕು. ಶೂಸ್ ನೋಡ್ತಾ ಇದ್ದಾರೆ ರಾಜೇಶ್. ಎಲ್ಲ ಯೂನಿಫಾರ್ಮಿಟಿ ಅಂದ್ಕೊಂಡು ಇಲ್ಲೇ ಎಲ್ಲ ತೊಗೊಳ್ಬೇಕು. ಬುಕ್ಸು ಇಲ್ಲೇ, ಶೂಸು ಇಲ್ಲೇ. ಹಾಂ, ಹೋಗಿ ಬಂದ್ವಿ ಸ್ನೇಹಿತರೆ. ಬರೋ ತನಕ 1 ಗಂಟೆ ಅಲ್ಲೇ ಆಗಿತ್ತು. ನಾವು ಬರೋದಕ್ಕೆ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ. ಬರಬೇಕಾದ್ರೆ ಟೊಮ್ಯಾಟೊ ತರಬೇಕಿತ್ತು. ಈಗ ಅಡುಗೆ ಮಾಡೋದಕ್ಕೆ ಟೊಮ್ಯಾಟೊ ಇರಲಿಲ್ಲ. ತೊಗೊಂಡು ಬರೋ ತನಕ 1:45. ನೋಡಿ ಇಲ್ಲಿ ಈ ಸಾರಿ ಅವನಿಗೆ ಬ್ಯಾಗ್ ಕೊಟ್ಟಿಲ್ಲ. ಸೊ ಬ್ಯಾಗ್, ಲಂಚ್ ಬ್ಯಾಗ್, ಇನ್ನು ಏನು ತೊಗೊಳ್ಬೇಕು. ಯೂನಿಫಾರ್ಮ್ ಬಂದಿಲ್ಲ, ಸೊ ಕಲರ್ ಡ್ರೆಸ್ಸಲ್ಲಿ ಹೋಗಬೇಕು. ಇನ್ನೇನು ಬಾಕಿ ಇದೆ ಸಾನು? ಪೆನ್ಸಿಲ್ಸ್, ಜಾಮೆಟ್ರಿ ಬಾಕ್ಸ್ ರೆಡಿ ಮಾಡ್ಕೊಡ್ಬೇಕು. ನೋ ನೀಡ್ ಜಾಮೆಟ್ರಿ ಬಾಕ್ಸ್ ರೆಡಿ ಮಾಡಬೇಕು. ಲಂಚ್ ಬ್ಯಾಗ್, ಸ್ಕೂಲ್ ಬ್ಯಾಗ್, ಶೂಸ್ ತಂದಿದೆ, ಸಾಕ್ಸ್ ಬಂದಿಲ್ಲ, ಯೂನಿಫಾರ್ಮ್ ಬಂದಿಲ್ಲ. ಸೊ ಅಲ್ಲಿ 8 ಗಂಟೆಗೆ ಇರಬೇಕು. ನಾನಿಲ್ಲಿ ಮಿನಿಮಮ್ 7:15 ಅರೌಂಡ್ 7:15 ಮುಂಚೆನೇ ಬಿಡಬೇಕು. ಅದಕ್ಕೆ 2 ಜೊತೆ ಹಾಕೋಕ್ಕಾಗಲ್ಲಮ್ಮ, ನಾನೀಗ ಹೇರ್ ಕಟ್ ಮಾಡ್ತೀನಿ, ಬಾಬ್ ಕಟ್, ಜಸ್ಟ್ ನೀನೇ ಸುಮ್ಮನೆ ಕೂಮ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳಿದ್ದೀನಿ. ಆ ಹುಡುಗಿ ರೆಡಿ ಇಲ್ಲ. ನಿನ್ನ ಫ್ರೆಂಡ್ ಇವತ್ತು ಮಾಡ್ಕೊಂಡಿದ್ದಲ್ಲ ಆ ಥರ ಮಾಡ್ಕೊಳ್ಬೇಕು ನೀನು. ಇದ್ರೆ ಯಾರು ದಿನ ಇದಕ್ಕೆ ಅಂದ್ಬಿಟ್ಟೆ 10 ನಿಮಿಷ ವೇಸ್ಟು. ಅವಳು ಮಮ್ಮ ಗಂಟು ಅಂದ್ಬಿಟ್ಟು ಕಿರ್ಚೋದಕ್ಕೂ ನಾನು ಬೇಗ ಬಾಚೋದಕ್ಕೂ ಸರಿ ಹೋಗ್ಬಿಟ್ಟು ಲೇಟ್ ಆಗಿಬಿಡುತ್ತೆ ಅಷ್ಟೇ. ದೀತ್ಯ ಥರ ಮಾಡ್ತೀನಿ. ಆಯಿತು ಸ್ನೇಹಿತರೆ, ಈಗ ಬೆಳಿಗ್ಗೆ ವಾಶ್ಗೆ ಹಾಕಿದ್ದೆ. ಸೊ ಅದು ಆಗ್ತಾಯಿದೆ. ನಾನೀಗ ಅಡುಗೆ ಮಾಡಬೇಕು. ಬಿಸಿಲಲ್ಲಿ ಅಲ್ಲಿ ನಿಂತ್ಕೊಂಡಿದ್ದು ಒಂಥರ ಆಯಾಸ ಆದಂಗೆ ಆಗ್ತಾಯಿದೆ. ಸಾನು ಅವಳ ಫ್ರೆಂಡ್ ಸಿಕ್ಕಿದ್ಲು ಅಂದ್ಬಿಟ್ಟು ಆಟಾಡ್ತಾ ಇದ್ಲು. ಬರೋದಕ್ಕೆ ರೆಡಿ ಇಲ್ಲ. ರಾಜೇಶ್ ಆಫೀಸ್ ಇದೆ, ಬರ್ತೀಯೋ ಇಲ್ವೋ ಅಂತ ಕರ್ಕೊಂಡು ಬಂದಿರೋದು ಅವಳಿಗೆ. ಇನ್ನೂ ತುಂಬ ಇದೆ ಸ್ನೇಹಿತರೆ. ನಾಳೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾಳೆಯಿಂದ ನಮ್ಮ ಮಗಳಿಗೆ ಸ್ಕೂಲ್ ಶುರು. ನನಗೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಇವಳಿಗೆ ರೆಡಿ ಮಾಡಿ ಕಳಿಸೋದೇ ಇರೋದು. ನಾಳೆ ತೋರಿಸ್ತೀವಿ ಪ್ರಿಪ್ರೇಷನ್ ಬ್ಲಾಗ್. ಓಕೆ,
ಇವತ್ತು ನಾನು ಅಲಸಂದೆ ಕಾಳಂದು ಸಾರು ಮಾಡ್ತಾಯಿದ್ದೀನಿ. ಇದು ಒಣಗಿರೋಂಥ ಅಲಸಂದೆ ಕಾಳು, ವೈಟ್ ಕಲರ್, ಎಷ್ಟು ದಪ್ಪ ದಪ್ಪ ಇದೆ ನೋಡಿ. ನಾನಿದು ಲಾಸ್ಟ್ ಟೈಮ್ ಫಸ್ಟ್ ಮಾಡಿದ್ದು, ನಾನು ಅಂಗಡಿಯಿಂದ ತಂದಿದ್ದೆ. ಇಲ್ಲ ಅಂದಿದ್ರೆ ನಾನು ಯಾವಾಗಲೂ ಒಣಗಿರೋದನ್ನು ತಂದು ಮಾಡ್ತಾ ಇರಲಿಲ್ಲ. ಚೆನ್ನಾಗಾಗಿತ್ತು. ಇವತ್ತು ಇದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ ಹೇಗೆ ಮಾಡೋದು ಅಂತ. ಇದು ಮೊದಲಿಗೆ ವಾಶ್ ಮಾಡಿಕೊಂಡು ಒಂದು 3 ಸಾರಿ ಕೂಗಿಸ್ಕೊಳ್ತೀನಿ. ಈಗ ಮಸಾಲೆ ತೆಗಿತಾ ಇದ್ದೀನಿ. ಮಸಾಲೆಗೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ, ಟ್ರಾನ್ಸ್ಲೂಸೆಂಟ್ ಆಗ್ತಾ ಇದೆ. ಅದಕ್ಕೆ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಗೆ ದಪ್ಪ ದಪ್ಪ ಬಂದುಬಿಡ್ತು, ತುರಿಯೋದಕ್ಕಾಗಲಿಲ್ಲ. ಅದಕ್ಕೆ ಅದನ್ನು ಹಾಗೆ ಹಾಕಿದ್ದೀನಿ. ಇದು ಒಂದು ಬಟ್ಲಿಗಿಂತ ಜಾಸ್ತಿ ಇದೆ. ಅಂದರೆ ಈರುಳ್ಳಿ ನಿಮಗೆ ಅರ್ಧ ಬಟ್ಲು ಅಂದರೆ ಇದು 1 ಬಟ್ಲಾದರೂ ಇರಬೇಕು. ಇದು ಜಾಸ್ತಿ ಉರಿಬೇಕು ಅಂತಿಲ್ಲ, ಬಟ್ ಸ್ವಲ್ಪ ಉರಿಬೇಕು. ಇಷ್ಟು ಹುಣಸೆ ಹಣ್ಣನ್ನು ನೆನೆಸಿದ್ದೀನಿ. ಬೆಳಿಗ್ಗೆನೇ ನೆನೆಸಿದ್ದೆ ಹೋಗೋ ಮುಂಚೆನೇ. ಸೊ ಫುಲ್ ಸಾಫ್ಟ್ ಆಗಿದೆ. ಅಂದರೆ ಇದಕ್ಕೆ ಸ್ವಲ್ಪ ಹುಳಿ ಇರಬೇಕು. ಆ್ಯಂಡ್ ಹುಳಿಗೆ ನಾನು ಟೊಮ್ಯಾಟೊ ಮತ್ತು ಇದು 2 ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ತೀನಿ. ಬರೀ ಇದೇ ಹಾಕಿದ್ರೂ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಸೊ 2 ಈಕ್ವಲಾಗಿ ಹಾಕ್ಕೊಳ್ತೀನಿ. ಇದು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಇದೆ ಅಂದ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ ಅಲ್ವಾ. ಜಾಸ್ತಿನೂ ಏನು ಡ್ರೈ ಆಗಬೇಕಾಗಿಲ್ಲ, ತುಂಬ ಉರಿಬೇಕು ಅಂತೇನಿಲ್ಲ. ಸೊ ಇಷ್ಟ ಆದರೆ ಸಾಕು. ಇದನ್ನು ತೆಗೆದು ಈಗ ಸಾರಿಗಿಡ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿ ನಾನು ಸ್ವಲ್ಪ ವಾಸನೆ ಹೋಗೋ ತನಕ ಕುದಿಸ್ಕೊಳ್ತೀನಿ. ಮೇ ಬಿ ಒಂದು 10 ಮಿನಿಟ್ಸ್. ಇದು ಕುದಿ ಬಂದಮೇಲೆ ತರಕಾರಿ ಕೂಡ ಸೇರಿಸ್ತೀನಿ ಇದಕ್ಕೆ. ಸೊ ನಾನು ಮೊದಲು ಹಾಕಿದ್ದು ಚಿಲ್ಲಿ ಪೌಡರು, ಇದು ಸಾಂಬಾರು ಪೌಡರು. ಸೈಜೊಂದು ಟೊಮ್ಯಾಟೊ ಹಣ್ಣು ನಾನು 2 ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕಿ ನಾನು ರುಬ್ಕೊಳ್ತೀನಿ. ಬೇಕಿದ್ದರೆ ಸಾರಿಗೂ ಕೂಡ ಹಾಕ್ಬೋದು. ಈ ಥರ ಹಾಕೋದ್ರಿಂದ ಸ್ವಲ್ಪ ಹುಳಿ ಚೆನ್ನಾಗಿ ಬರುತ್ತೆ ಇನ್ನು ಜಾಸ್ತಿ. ಈಗ ಬೆಂದಿದೆ ತರಕಾರಿ, ಅದ್ರ ಜೊತೆ ನಾನು ರುಬ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇನ್ನೇನು ಹಾಕಿಲ್ಲ. ಟೊಮ್ಯಾಟೊ ಹಣ್ಣು ಹಾಕಿ ಏನು ಫ್ರೈ ಮಾಡ್ಕೊಂಡಿದ್ನಲ್ವ, ಹುರ್ಕೊಂಡಿದ್ದೆ ಅಷ್ಟು ಮಾತ್ರನೇ ಹಾಕಿರೋದು. ಅದ್ರ ಜೊತೆ ಹುಣಸೆ ಹಣ್ಣಿನ ರಸ, ಇದನ್ನು ಕೂಡ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋ ಅಲಸಂದೆ ಕಾಳು. ಇದು ಸ್ವಲ್ಪ ಗ್ಯಾಸ್ ಆಗುತ್ತೆ, ಹಾಗಾಗಿ ನಾನು ಅದರ ನೀರನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಿದ್ದರೆ ನೀರನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಬೆಂದಿದೆ, ಇದು ತುಂಬ ಬೇಯಬೇಕಂತಿಲ್ಲ. ಜಸ್ಟ್ ಈಗ ನಾವು ಏನು ಮಸಾಲೆ ಸೇರಿಸಿದ್ವು ಅದರ ವಾಸನೆ ಹೋಗೋ ತನಕ, ಹಸಿ ವಾಸನೆ, ಇದನ್ನು ಕುದಿಸ್ಕೊಂಡ್ರೆ ಸಾಕು. ಉಪ್ಪು, ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕರಿಬೇವು, ಇಷ್ಟೇ. ಇದು ಕುದಿ ಬರೋ ತನಕ ಮುಚ್ಚಿ ಬಿಡ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಈಗ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ನೋಡಿ ಗೋಲ್ಡನ್ ಫ್ರೈ ಆಯ್ತಲ್ವ. ಇವಾಗ ಆಫ್ ಮಾಡಿಕೊಂಡು ಇವಾಗ ಸೇರಿಸಿದ್ರೆ ತುಂಬಾ ಚಟಪಟ ಅನ್ನುತ್ತೆ. ಇದು ಹಿಂಗು. ಆಮೇಲೆ ಲಾಸ್ಟು ಸ್ವಲ್ಪ ಚಿಲ್ಲಿ ಪೌಡರ್. ನೋಡಿ ಮೇಲ್ಗಡೆ ಅದು ಒಂಥರ ನೊರೆ ಇರುತ್ತಲ್ವ, ಅದೆಲ್ಲನೂ ಕಡಿಮೆ ಆಗಿದೆ. ಸೊ ಡನ್. ಅಲಸಂದೆ ಕಾಳಿನ ಸಾರು. ಇದು ನಾರ್ಮಲ್ ಬೇಳೆ ಸಾರಿಗಿಂತ ಚೂರು ಹುಳಿ ಇರಬೇಕು. ಸೊ ಇದನ್ನು ಸಾಂಬಾರು ಅನ್ನೋ ಬದಲು ಹುಳಿ ಅಂತಲೇ ಹೇಳ್ಬೋದು, ಅಲಸಂದೆ ಕಾಳಿನ ಹುಳಿ. ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನನ್ನ ಮುಂದಿನ ವಿಡಿಯೋಲಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ. ಈ ಅಲಸಂದೆ ಕಾಳಿನ ಸಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.